ನನ್ನ ಹೆಸರು ಸುಮತಿ ಅಂತ. ನಾನಿಲ್ಲಿ ಯಲಹಂಕ ಬೆಂಗಳೂರಿಂದ ಬಂದಿದ್ದೀರಿ. ನಾವು ಪ್ರತಿ ವರ್ಷ ಒಂದು ವರ್ಷವೂ ಮಿಸ್ ಮಾಡದೇ ಇರೋಂಗೆ ಕೃಷಿ ಮೇಳಕ್ಕೆ ಬರ್ತೀರಿ. ಕೃಷಿ ಮೇಳ ಅನ್ನೋದೊಂದು ಏನು ಅಂತಂದರೆ ರೈತರಿಗೆ ತುಂಬ ಉಪಯೋಗ ಆಗೋವಂಥದ್ದು. ಯಾಕೆ ಅಂತಂದರೆ ರೈತರು ಒಂದೊಂದು ಏನಾನ ಇನ್ಸ್ಟ್ರೂಮೆಂಟ್ ಬೇಕಂದರೆ ಒಂದೊಂದು ಅಂಗಡಿಗಳಿಗೆ ಹೋಗಿ ಸುತ್ತಿ ಮಾಡೋ ಅವಶ್ಯಕತೆ ಇರಲ್ಲ. ಎಲ್ಲ ಒಂದೇ ಜಾಗದಲ್ಲಿ ಸಿಕ್ಬಿಡುತ್ತೆ. ಪ್ರತಿಯೊಂದು ಏನೋ ಒಂದು ಉಪಕರಣ ಆಗಿರ್ಬೋದು, ರೈತರಿಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ ಆಗಿರ್ಬೋದು, ಪ್ಲ್ಯಾಂಟ್ಸು, ಸೀಡ್ಸು, ಏನರ ಬಗ್ಗೆ ತಿಳುವಳಿಕೆ ಬೇಕು ಅಂತಂದರೆ ಕೃಷಿ ಮೇಳಕ್ಕೆ ಬಂದುಬಿಟ್ರೆ ಸಾಕು, ರೈತರಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲೇ ಸಿಕ್ಬಿಡುತ್ತೆ. ನಮಗಂತೂ ಇಲ್ಲಿ ಪ್ರತಿ ವರ್ಷ ಬಂದು ನೋಡ್ಕೊಂಡು ಹೋಗೋದ್ರಿಂದ ನಮಗೆ ತುಂಬ ಖುಷಿಯಾಗುತ್ತೆ. ತಿಳುವಳಿಕೆ ತಿಳ್ಕೊಂಡು ನಮಗೆ ಗೊತ್ತಿರೋ ಅಂಥದ್ದನ್ನು ನಾವು ರೈತರಿಗೆ ಏನಾನ ಸಜೆಷನ್ ಕೊಡಬೇಕು ಅಂದಾಗ ನಾವೇನು ಮಾಡ್ಬೋದು, ಅದನ್ನು ಹಂಚ್ಕೊಬೋದು. ನಾವಿಲ್ಲಿ ಲಾಸ್ಟಿಗೆ ಎಲ್ಲ ಸುತ್ತಕೊಂಡು ಇಲ್ಲಿಗೆ ಬಂದಿದ್ದೀರಿ ಕೃಷಿ ಹೊಂಡಕ್ಕೆ. ಕೃಷಿ ಹೊಂಡದಲ್ಲಿ ಅಕಸ್ಮಾತ್ ನಮಗೇನ ನೀರಿಂದು ತೊಂದರೆ ಇದ್ದಾಗ ಕೃಷಿ ಹೊಂಡನ ಮಳೆ ನೀರನ್ನ ನಾವು ಇದು ಮಾಡಿಕೊಂಡು ಸೇವ್ ಮಾಡಿಕೊಂಡು ಕೃಷಿ ಹೊಂಡದಲ್ಲಿ ನಾವು ಆರಾಮಾಗಿ ಮಾಡ್ಕೊಬೋದು ಅನ್ನೋದಕ್ಕೋಸ್ಕರ ಇದು ಲಾಸ್ಟ್ ಇದು ನಮ್ಮದು. ನೋಡಿಕೊಂಡು ಮತ್ತು ಇವಾಗ ಹೋಗೋಕ್ಕೆ ಅಂತ ಬಂದಿದ್ದೀರಿ. ಮತ್ತು ನಮ್ಗೆ ಏನೇನು ಗಿಡ ಬೇಕೋ ಅದೆಲ್ಲ ತೊಗೊಂಡೋಗಕ್ಕೆ ಬಂದಿದ್ದೀರಿ. ಸ್ವಲ್ಪ ಗಿಡ ತೊಗೊಂಡೋಗಿ ನಾವು ನಮ್ಮ ಜಮೀನಲ್ಲಿ ಹಾಕ್ಕೊಳ್ಳೋಣ ಅಂತ ಬಂದಿದ್ದೀರಿ. ಅಂದರೆ ಕೃಷಿ ಮೇಳದಲ್ಲಿ ಬಂದು ನಮಗೆ ತುಂಬ ಖುಷಿ ಆಯಿತು ನೋಡೋದಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ. ನಾನು ಮೆಗಾ ಆಗ್ರೋಟೆಕ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ. ಒಂದು 2 ವರ್ಷ ಆಯಿತು ಮೆಗಾ ಆಗ್ರೋಟೆಕ್ಕಲ್ಲಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದು. ಇದು ನಮ್ಮದು GKVK ಕೃಷಿ ಮೇಳದಲ್ಲಿ ನಾವು ಇವಾಗ ಇದ್ದೇವೆ. ಕೃಷಿ ಮೇಳದಲ್ಲಿ ನಮ್ಮದು ಏನಂದರೆ ಸೋಲಾರ್ ಪಂಪ್ ಸೆಟ್ ಇದೆ, ಆಮೇಲೆ ಡ್ರಿಪ್ಪು ಸ್ಪ್ರಿಂಕ್ಲರ್ ಇದೆ, ಆಟೋಮೇಷನ್ ಇದೆ, ಸೋಲಾರ್ ಕ್ಯಾಮ್ರಾ, ಸೋಲಾರ್ ರೂಫ್ ಟಾಪ್ ಎಲ್ಲ, ನಾವು ಮಲ್ಚಿಂಗ್ ಶೀಟ್ ಎಲ್ಲನೂ ಇಲ್ಲಿ ನಮ್ಮ GKVKಯಲ್ಲಿ ಇದೆ. ಯಲಹಂಕ ಸಮೀಪದ GKVKಯಲ್ಲಿ ನಾವು ಇವಾಗ ಇದ್ದೇವೆ. ಇಲ್ಲಿ ಸಾಧಾರಣ ಎಲ್ಲ ಕರ್ನಾಟಕದಲ್ಲಿರುವ ರೈತರೆಲ್ಲ ಸಾಧಾರಣ ಬರ್ತಾ ಇರ್ತಾರೆ. ನಾವು ಇಲ್ಲಿ ಥರ ಕೃಷಿಯಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ನಾವು ಇಲ್ಲಿ ಬೆಳೆಸ್ತೇವೆ. ಹಾಗೆ ಇದು ತಲಾಂತರದಿಂದ ಬಂದಿರುವಂತಹ ಒಂದು ಕೃಷಿ ಮೇಳ ಅಂತಲೂ ಹೇಳ್ಬೋದು. ನಾನು ಶಿವಮೊಗ್ಗ ತಾಲೂಕು ಕೊಂದಿಚಟ್ನಳ್ಳಿ ಗ್ರಾಮದಿಂದ ಬಂದಿದ್ದೀವಿ. ಇಲ್ಲಿ ಬೆಂಗಳೂರಲ್ಲಿ ಕೃಷಿ ಮೇಳ ನೋಡಲಿಕ್ಕೆ ನಮ್ಮ ಹಳ್ಳಿಯ ನಾವು ಎಲ್ಲ ಕುಟುಂಬ ಸಮೇತರಾಗಿ ನಾವು ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಅವರು ಇಟ್ಟಿಗೆಹಳ್ಳಿಲಿ ಅವ್ರದ್ದು ಶಿಕಾರಿಪುರ ತಾಲೂಕು ಇಟ್ಟಿಗೆಹಳ್ಳಿಲಿ ಅವ್ರದ್ದು ತೋಟ ಗೀಟ ಬಾಳೆ ತೆಂಗು ಮತ್ತು ಏಲಕ್ಕಿ, ಆಮೇಲೆ ಅವರು ಕಾಳು ಮೆಣಸು ಎಲ್ಲ ಬೆಳೆದಿದ್ದಾರೆ ಅವರು. ನಾನು ಗೊಂದಿಚಟ್ನಹಳ್ಳಿಲಿ ನಮ್ಮಲ್ಲಿ ಹಳ್ಳಿಲಿ ನಾನು ಬಾಳೆ ಅಡಿಕೆ ತೆಂಗು ಎಲ್ಲ ಬೆಳೆದಿದ್ದೀನಿ. ನಾವು ಈ ಕೃಷಿ ಮೇಳಕ್ಕೆ ವರ್ಷ ಹಂಗೂ ಹಿಂಗೂ ಸಾಮಾನ್ಯ ಬರ್ತಾ ಇರ್ತೀವಿ. ಕೃಷಿಯಲ್ಲಿ ನಮಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಇಲ್ಲೆಲ್ಲ ಬಂದು ಇಲ್ಲಿ ಏನೇನು ಹೊಸ ತಳಿಗಳಿರ್ತವೆ, ಹೊಸ ಹನಿ ನೀರಾವರಿ ಪದ್ಧತಿಗಳು, ಬೆಳೆಗಳು ಯಾವ್ಯಾವ ಹೊಸ ತಳಿಗಳಿರ್ತವೆ, ಬಾಳೆ ಕೃಷಿ ಇರ್ಬೋದು, ಯಾವ್ಯಾವ ಕೃಷಿಲಿ ಏನೇನು ತಂತ್ರಜ್ಞಾನ ಬಳಸಿದ್ದಾರೆ ಅದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೋಸ್ಕರನೇ ಬರ್ತೀವಿ. ನಾವಿಲ್ಲೆಲ್ಲ ಇನ್ನೂ ಅಡ್ಡಾಡೋದಿದೆ. ಇಲ್ಲಿ ಅಡ್ಡಾಡೋದ್ರಲ್ಲಿ ಈ ಮೆಗಾ ಆಗ್ರೋಟೆಕ್ನವ್ರದ್ದು ಡ್ರಿಪ್ಪು ನಮಗೆ ತುಂಬ ಚೆನ್ನಾಗಿ ಹಿಡಿಸಿದೆ. ಕೆಲವೆಲ್ಲ ಏನು ಪೈಪ್ ಕಲೆಕ್ಷನ್ಗಳು, ಆಮೇಲೆ ನಾವು ನೀರನ್ನು ಆಫ್ ಮಾಡೋದು ಆನ್ ಮಾಡೋದು, ಆಮೇಲೆ ಆಟೋಮೇಷನು ಅವರವೆಲ್ಲ ತುಂಬ ಚೆನ್ನಾಗಿ ಇದ್ದಾವೆ. ಇದು ಯಾವುದೋ ಹೊಸ ತಳಿ ಮೆಣಸಿನ ಗಿಡನೆಲ್ಲ ಬೆಳೆದಿದ್ದಾರೆ, ಅದು ಸಹ ನಮಗೆ ತುಂಬ ಹಿಡಿದಿದೆ. ಒಟ್ಟಾರೆಯಾಗಿ ಕೃಷಿ ಮೇಳ ತುಂಬ ನಮಗೆ ಖುಷಿಯಾಗಿ ಈ ಕೃಷಿ ಮೇಳದಿಂದ ನಾವು ಸಂತೋಷ ಪಟ್ಕೊಂಡು ನಾವು ಹೆಚ್ಚು ಕೃಷಿಯಲ್ಲಿ ಇನ್ನೂ ಆಸಕ್ತಿ ಹೊಂದೋದಕ್ಕೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಕೃಷಿ ಮೇಳದಿಂದ ರೈತರಿಗೆ ಸಿಗುತ್ತೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರಾಜಶೇಖರ್ ಅಂತ, ಮೆಗಾ ಆಗ್ರೋಟೆಕ್ ವತಿಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾವು ತೋರಿಸ್ತಾ ಇರೋದು GKVK ಎಕ್ಸಿಬಿಷನ್ ಕೃಷಿ ಮೇಳ 25. ಇಲ್ಲಿ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಹತ್ರ ಕಂಪ್ಲೀಟ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ಟೆಕ್ನಾಲಜಿ ಒಂದು 5 ವರ್ಷದಿಂದ ನಾವು ರೈತರಿಗೆ ಕೊಡ್ತಾ ಬಂದಿದ್ದೀವಿ. ಸೊ ಇದರಲ್ಲಿ ಏನು ಬರುತ್ತೆ ಅಂತಂದರೆ ಬೇಸಿಕ್ ವರ್ಷನ್ನು ಮತ್ತು ಹೈ ಎಂಡ್ ವರ್ಷನ್ 2 ಮಾಡಲ್ಸ್ ಬರುತ್ತೆ. ಸೊ ಬೇಸಿಕ್ ವರ್ಷನ್ ಬಂದುಬಿಟ್ಟು 5 ಮತ್ತು 10 ವಾಲ್ ಇದನ್ನ ಮಾಡಲ್ಸ್ನ ಕೊಡ್ತೀವಿ. ಮತ್ತು ಹೈ ಎಂಡ್ ಮಾಡಲಲ್ಲಿ ಕಂಪ್ಲೀಟಾಗಿ ಸೆನ್ಸರ್ ಬೇಸ್ಡ್ ಆಟೋಮೇಷನ್ನು ಮತ್ತು ಸಾಯಿಲ್ ಮಾಯಿಶ್ಚರ್ ಸೆನ್ಸರು, ಹ್ಯುಮಿಡಿಟಿ ಸೆನ್ಸರು, ವೆದರ್ ಸ್ಟೇಷನ್ಸು, ಫರ್ಟಿಗೇಷನ್ ಆಟೋಮೇಷನು ಇದನ್ನೆಲ್ಲನೂ ಕನೆಕ್ಟ್ ಮಾಡ್ಬೋದು. ಸೊ ನೀರು ಆಟೋಮೇಷನ್ ಮಾಡ್ದೇ ಫರ್ಟಿಗೇಷನ್ ಆಟೋಮೇಷನ್ನು ಇದರಲ್ಲಿ ಮಾಡ್ಬೋದು. ಫರ್ಟಿಗೇಷನ್ ಆಟೋಮೇಷನ್ ಅಂತಂದರೆ ನೀವು ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು. ಫರ್ಟಿಗೇಷನ್ ಆಟೋಮೇಷನಲ್ಲಿ ನಿಮಗೆ 5 ಟ್ಯಾಂಕ್ಸ್ ಸಿಸ್ಟಮ್ನ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ನೀವು ಒಂದೊಂದು ಟ್ಯಾಂಕಲ್ಲಿನೂ ಒಂದೊಂದು ನ್ಯೂಟ್ರಿಯೆಂಟ್ಸ್ನ ಹಾಕಿಬಿಟ್ಟು ಯಾವ ದಿನಕ್ಕೆ ಯಾವ ಫರ್ಟಿಲೈಸರ್ನ ಪಂಪ್ ಮಾಡಬೇಕು ಅದನ್ನು ನೀವು ಇದರಿಂದ ಇಂಜೆಕ್ಟ್ ಮಾಡ್ಬೋದು. ಸೊ ಈಗ ನಮ್ಮ ಹತ್ರ 2 ಮಾಡಲ್ಸ್ ಇದೆ. ಒಂದು 5 ಇದ್ರದ್ದು ವಾಲ್ಸ್ದು, ಇನ್ನೊಂದು 10 ವಾಲ್ಸ್ದು. ಸೊ 5 ವಾಲ್ಸಲ್ಲಿ ನೀವು ಮ್ಯಾಕ್ಸಿಮಮ್ ಆಗಿ 5 ವಾಲ್ಸ್ ಕಂಟ್ರೋಲ್ ಮಾಡ್ಬೋದು, ಇನ್ನೊಂದರಲ್ಲಿ 10 ವಾಲ್ಸ್ ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ಬೇಸಿಕ್ಲಿ ಟೈಮ್ ಬೇಸ್ಡ್ ಮಾತ್ರ ಬರುತ್ತೆ.
ಸೊ ಅಂದರೆ ಇವತ್ತು ನೀವು ಏನು ಪವರ್ ಶೆಡ್ಯೂಲ್ ಇರುತ್ತೆ ಆ ಪವರ್ ಶೆಡ್ಯೂಲ್ ಪ್ರಕಾರ ಏನು ಟೈಮಿಂಗ್ ಕೊಟ್ಟಿರ್ತೀರ ಅದರ ಪ್ರಕಾರ ಮೋಟ್ರ್ ಮತ್ತು ವಾಲ್ಗಳು ಆಪ್ರೇಟ್ ಆಗುತ್ತೆ. ಇದು ಬಿಟ್ಬಿಟ್ಟು ನೆಕ್ಸ್ಟು ಸೆನ್ಸರ್ ಬೇಸ್ಡ್ ಬರುತ್ತೆ. ಅದರಲ್ಲಿ ತೇವಾಂಶ ಆಧಾರಿತ ಮೇಲೆ ಏನು ಎಲ್ಲಿ ಡ್ರೈನೆಸ್ ಇದೆ, ಎಲ್ಲಿ ನಾವೊಂದು ಪ್ಯಾರಾಮೀಟರ್ ಸೆಟ್ ಮಾಡಿರ್ತೀವಿ ಅದಕ್ಕಿಂತ ಕಡಿಮೆ ಇದು ಹೋಯ್ತು ಅಂದರೆ, ಹ್ಯೂಮಿಡಿಟಿ ಹೋಯಿತು ಅಂದರೆ ನಿಮಗೆ ಅಲ್ಲಿ ಇರಿಗೇಷನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಆ ಥ್ರೆಶೋಲ್ಡ್ನ ರೀಚ್ ಆಗುತ್ತೆ, ಒಂದು ರೈತರೇ ಒಂದು ಸೆಟ್ಟಿಂಗ್ ಕೊಟ್ಟಿರ್ತಾರೆ, ಇದು 90% ಮಾಯ್ಶ್ಚರ್ ರೀಚ್ ಆದ ತಕ್ಷಣ ಆಫ್ ಆಗಬೇಕಂತ, ಆವಾಗ ಟ್ರಿಪ್ ಆಗುತ್ತೆ. ಸೊ ಈ ಥರ ಸಿಸ್ಟಮ್ ಇರುತ್ತೆ. ಮತ್ತು ಇದರಲ್ಲಿ ಇನ್ನೂ 2 ಥರ ಬರುತ್ತೆ, ಒಂದು ವಯರ್ಡ್ ಇರಿಗೇಷನ್, ಒಂದು ವೈರ್ಲೆಸ್ ಇರಿಗೇಷನ್. ನಾವು ಅಪ್ ಟು 10 acres ಫಾರ್ಮಿಗೆ ವಯರ್ಡ್ ಇರಿಗೇಷನ್ ಸಿಸ್ಟಮ್ನ ರೆಕಮೆಂಡ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಇರೋ ಫಾರ್ಮ್ಸಿಗೆ 10 acres ಆ್ಯಂಡ್ ಅಬೋಗೆ ವೈರ್ಲೆಸ್ ಇರಿಗೇಷನ್ ಮಾಡ್ತೀವಿ. ಬಟ್ ಕೆಲವೊಂದು ಫಾರ್ಮಲ್ಲಿ 2 ಎಕರೆಗೂ 3 ಎಕರೆಗೂ ನಾವು ವೈರ್ಲೆಸ್ ಮಾಡಿರೋದು ಉಂಟು. ಹೇಗೆ ಅಂದರೆ ಅಲ್ಲಿ ವಯರ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಟ್ರೆಂಚ್ಗಳನ್ನೆಲ್ಲ ಡಿಗ್ ಮಾಡಿಕೊಡ್ಬೇಕಾಗತ್ತೆ. ಸೊ ಟ್ರೆಂಚ್ ಮಾಡೋದಕ್ಕೆ ಅವ್ರಿಗೆ ಕೆಪಬಿಲಿಟಿ ಅಥವಾ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ವೈರ್ಲೆಸ್ ಆಟೋಮೇಷನ್ಗೆ ಸಜೆಸ್ಟ್ ಮಾಡ್ತೀವಿ. ನಮಸ್ಕಾರ ಇಡೀ ಕರ್ನಾಟಕ ಜನತೆಗೆ. ಇಂದು ನಾವು ಕೃಷಿ ಮೇಳದಲ್ಲಿದ್ದೀವಿ. ಕೃಷಿ ಮೇಳ ಬಂದುಬಿಟ್ಟು ಯಲಹಂಕ ಸಮೀಪದ GKVK ಎಂಬ ಪ್ಲೇಸಲ್ಲಿ ಲೊಕೇಟೆಡ್ ಆಗಿದೆ. 52% ಅಷ್ಟು ರೈತರು ಕೃಷಿಯೇ ಅವಲಂಬಿತದ್ದಾರೆ. ವಿತೌಟ್ ಕೃಷಿ ಇಲ್ಲದೆ ಯಾವುದೂ ಬದುಕೋಕ್ಕಾಗಲ್ಲ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಮ್ಮ ರೈತರಿಂದನೇ ನಾವು ಬದುಕ್ಬೋದು. ಸೊ ಹಾಗಾಗಿ ಈ ಕೃಷಿ ಮೇಳವನ್ನು ನಾನು ಮೆಗಾ ಅಗ್ರೋಟೆಕ್ ಕಂಪನಿಯಿಂದ ಎಂಪ್ಲಾಯಿಯಾಗಿ ಬಂದಿರೋದು. ದೇಶದಲ್ಲಿದ್ದಂಥ ರೈತರೆಲ್ಲ ಬಂದು ವಿಸಿಟ್ ಮಾಡಿ ಎಲ್ಲ ಥರ ಸ್ಟಾಲ್ಗಳನ್ನು ನೋಡ್ಕೊಂಡು ಹೋಗ್ತಾರೆ. ಒಂದೇ ಸ್ಟಾಲ್ ಅಲ್ಲ, ರೈತರಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರ ಸ್ಟಾಲ್ಗಳಿದೆ. ಎಸ್ಪೆಷಲಿ ನಮ್ಮ ಕಂಪನಿ ಬಂದು ಮೆಗಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್. ಈ ಮೆಗಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಬಂದುಬಿಟ್ಟು ಪ್ರಾಡಕ್ಟ್ ಬಂದುಬಿಟ್ಟು ಒಂದು ಡ್ರಿಪ್ಪು, ಸ್ಪ್ರಿಂಕ್ಲರು, ಮೈಕ್ರೋ ಸ್ಪ್ರಿಂಕ್ಲರು, ಸೋಲಾರು, ಆಮೇಲೆ ಸೋಲಾರ್ ಸಂಬಂಧಪಟ್ಟಂಗೆ ಕ್ಯಾಮ್ರಾಗಳು, ಇದೆಲ್ಲನೂ ನಾವು ಡೆಮೋಸ್ಟ್ರೇಷನ್ಗೆ ಸ್ಟಾಲ್ಗಳಲ್ಲಿ ಇಟ್ಟಿರ್ತೀವಿ. ಮತ್ತು ಇದು ಅಷ್ಟು ಅಲ್ಲದೆ ನಾವು ಲೈವ್ ಆಗಿ ತೋರಿಸ್ತೀವಿ. 30 ವರ್ಷಗಳಿಂದ ಜಾಸ್ತಿ ನಮ್ಮ ಕಂಪನಿ ರನ್ನಲ್ಲಿದೆ. ಸೊ ಆಮೇಲೆ 2 ಲಕ್ಷಕ್ಕೂ ಜಾಸ್ತಿ ನಮ್ಮದು ಡೀಲರ್ಸ್ ರೈತರು ಬಂದುಬಿಟ್ಟು ಪ್ರಾಡಕ್ಟ್ ಎಲ್ಲ ಮಾಡ್ತಿದ್ದಾರೆ. ಸೊ ವಿತೌಟ್ ಕೃಷಿ ನಾವು ಬದುಕೋಕ್ಕಾಗಲ್ಲ. ಸೊ ಅದ್ರ ಸಲುವಾಗಿ ಎಲ್ಲ ಕರ್ನಾಟಕದವರು ಬಂದುಬಿಟ್ಟು ನಮ್ಮ ಸ್ಟಾಲ್ಗೆ ವಿಸಿಟ್ ಮಾಡಿ, ಆಮೇಲೆ ಎಲ್ಲ ಸ್ಟಾಲ್ಗೂ ವಿಸಿಟ್ ಮಾಡಿ ರೈತರನ್ನು ಇನ್ನೂ ಅಭಿವೃದ್ಧಿಗೊಳಿಸಿ. ನನ್ನ ಹೆಸರು ಮೋನಿಶಾ ಅಂತ. ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಬೆಂಗಳೂರು ಕೃಷಿ ಮೇಳಕ್ಕೆ. ನಾನು ಇದು ಫಸ್ಟ್ ಟೈಮ್ ಬಂದಿರೋದು ಕೃಷಿ ಮೇಳ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ನನ್ನ ಹಸ್ಬೆಂಡು ರೈತರೇ, ನಮ್ಮದು ತೋಟ ಇದೆ. ನನ್ನ ಅಪ್ಪನೂ ಅಷ್ಟೇ, ನಮ್ಮದು ತೋಟ ಇದೆ, ಅವರು ರೈತರೇ. ಬನ್ನಿ ಎಲ್ಲರೂ ನೋಡಿ, ಕೃಷಿ ಮೇಳ ತುಂಬ ಚೆನ್ನಾಗಿದೆ, ಇಷ್ಟ ಆಗುತ್ತೆ. ನನ್ನ ಹೆಸರು ಶ್ರೀಧರ್ ಅಂತ ಹೇಳಿ ಮೆಗಾ ಅಗ್ರೋಟೆಕ್ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಒಂದು ಕೃಷಿ ಮೇಳದಲ್ಲಿ ಇವತ್ತು ನಾವು ಹೊಸದಾಗಿ ಡೆವಲಪ್ ಮಾಡಿರೋಂಥ ಒಂದು ಮೈಕ್ರೋ ಸ್ಪ್ರಿಂಕ್ಲರ್ನ ಡೆಮೋ ನೀವು ನೋಡ್ತಾ ಇರ್ಬೋದು. ಇದು ಸಾಮಾನ್ಯವಾಗಿ ಎಲ್ಲ ಬೆಳೆಗಳಿಗೂ ಸೂಕ್ತವಾಗುವಂಥದ್ದು, ಎಲ್ಲ ಬೆಳೆಗಳಿಗೆ ಮತ್ತು ಎಲ್ಲ ನೆಲಗಳಿಗೂ ಸೂಕ್ತವಾಗಿರುವಂಥ ಒಂದು ಇರಿಗೇಷನ್ ಪ್ರಾಡಕ್ಟ್ ಆಗಿದೆ. ಇನ್ನು ಇತ್ತೀಚೆಗೆ ನಾವು ಅಡಿಕೆ, ತೆಂಗು ಅಥವಾ ಬೇರೆ ಸೊಪ್ಪಿನಂಥ ಬೆಳೆಗಳು ಅದಕ್ಕೆ ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಹೊಸ ಮೈಕ್ರೋ ಸ್ಪ್ರಿಂಕ್ಲರ್ನ ನಾವು ಡೆವಲಪ್ ಮಾಡಿದ್ದೀವಿ. ಮೊದಲೆಲ್ಲ PVC ಪೈಪ್ನಲ್ಲಿ ಈ ಒಂದು ಥರದ್ದು ಸಿಸ್ಟಮ್ನ ನೀವು ನೋಡಿರ್ಬೋದು. ಬಟ್ ಆದರೆ ನಾವು HDP ಪೈಪ್ನಲ್ಲಿ ದೀರ್ಘ ಬಾಳಿಕೆ ಬರುವಂಥ ಒಂದು ಪ್ರಾಡಕ್ಟ್ನ ನಿಮ್ಮ ರೈತರ ಅನುಕೂಲಕ್ಕೋಸ್ಕರ ನಾವು ಈ ವರ್ಷ ಇದನ್ನು ತಂದಿದ್ದೀವಿ. ಈಗ ಕೃಷಿ ಮೇಳದಲ್ಲಿ ಸಾಮಾನ್ಯವಾಗಿ ತುಂಬ ಜನ ರೈತರು ಬರೋದ್ರಿಂದ ಆ ಪ್ರಾಡಕ್ಟ್ನ ಒಂದು ಡಿಸ್ಪ್ಲೇನ ಇಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಡೀಲರ್ ನೆಟ್ವರ್ಕ್ ಕರ್ನಾಟಕದ ರಾಜ್ಯಾದ್ಯಂತ ಇರೋದ್ರಿಂದ ಈ ಒಂದು ಪ್ರಾಡಕ್ಟ್ನ ಲಭ್ಯತೆಯೂ ಕೂಡ ತುಂಬ ಈಸಿ ಆಗುತ್ತೆ ಎಲ್ಲರಿಗೂ ತೊಗೊಳೋದಕ್ಕೂ. ಇದು ದೀರ್ಘ ಬಾಳಿಕೆ ಆಗಿರೋದ್ರಿಂದ ರೈತರಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹೆಚ್ಚು ಕಡಿಮೆ ಅಂದರೆ 10 ವರ್ಷಗಳ ಕಾಲ ಯಾವುದೇ ಥರದ ತೊಂದರೆ ಇಲ್ಲದೆ ಇರೋ ಥರ ಬಳಕೆ ಮಾಡ್ಬೋದು ಈ ಒಂದು ಮೈಕ್ರೋ ಸ್ಪ್ರಿಂಕ್ಲರ್ ಯೂನಿಟ್ನ. ಈಗ ಅದೇ ಥರ ನೋಡೋ ಥರ ನೀವು ಮೆಗಾ ಅಗ್ರೋಟೆಕ್ ಸಂಸ್ಥೆಯಲ್ಲಿ ಬೇರೆ ಬೇರೆ ರೈತರಿಗೆ ಉಪಯುಕ್ತ ಆಗೋಂಥ ಒಂದು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಪ್ರತಿ ವರ್ಷ ಇಂಟ್ರೊಡ್ಯೂಸ್ ಮಾಡ್ತಾನೇ ಇದ್ದೀವಿ. ಕಳೆದ ವರ್ಷ ನಾವು ಸೋಲಾರ್ ಪಂಪ್ ಸೆಟ್ ರೈತರಿಗೆ ಅನುಕೂಲ ಆಗೋ ಥರ ಒಂದು ಯೂನಿಟ್ನ ಮಾಡಿದ್ವಿ. ಈ ವರ್ಷ ಹೊಸದಾಗಿ ಇರಿಗೇಷನ್ ಆಟೋಮೇಷನ್ ಒಂದು ಕಿಟ್ಟನ್ನು ನಾವು ಈ ಸರಿ ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಈ ವರ್ಷ ಒಂದು ತುಂಬ ಚೆನ್ನಾಗಿ ನಡೀತಾ ಇದೆ. ಈ ವರ್ಷದ ಒಂದು ವಿಶೇಷತೆ ಏನಂತ ಹೇಳಿದರೆ ಈ ಒಂದು ಮೈಕ್ರೋ ಸ್ಪ್ರಿಂಕ್ಲರ್ ಕಿಟ್ಟನ್ನು ತಂದಿರುವಂಥದ್ದು. ಪ್ರತಿ ವರ್ಷ ರೈತರಿಗೆ ಅನುಕೂಲ ಆಗೋ ಥರ ಪ್ರತಿ ವರ್ಷ ರೈತರಿಗೆ ಅನುಕೂಲವಾಗೋ ಥರ ಒಂದೊಂದು ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಾ ಬರ್ತಾ ಇದೆ. ಅದೇ ಥರ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 250ರಿಂದ 300 ಜನ ಡೀಲರ್ ನೆಟ್ವರ್ಕ್ ಹೊಂದಿರೋದ್ರಿಂದ ರೈತರಿಗೆ ಸುಲಭವಾಗಿ ಮೆಗಾ ಅಗ್ರೋಟೆಕ್ ಸಂಸ್ಥೆಯ ಒಂದು ಉಪಕರಣಗಳು ದೊರೆಯೋದಕ್ಕೆ ಅನುಕೂಲ ಆಗುತ್ತೆ.
ಕೃಷಿ ಮೇಳದಲ್ಲಿ ಬಂದಿರುವಂತಹ ರೈತರು ಈ ಒಂದು ಪ್ರಾಡಕ್ಟ್ಗಳನ್ನ ನೋಡಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಕೆ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಕೃಷಿ ಮೇಳಕ್ಕೆ ಎಲ್ರಿಗೂ ತಮ್ಮ ಸುಸ್ವಾಗತ. ನಾನು ಮೆಗಾ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ MD. ನಮ್ಮ ಸಂಸ್ಥೆ ಶುರುವಾಗಿ ಸುಮಾರು 30 ವರ್ಷ ಆಯಿತು. ನಾವು ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್, ಡ್ರಿಪ್ ಇರಿಗೇಷನ್ ಆಟೋಮೇಷನ್, ಸೋಲಾರ್ ಪಂಪ್ ಸೆಟ್ಸ್, ಸೂರ್ಯಾಗರ್, ಮೈಕ್ರೋ ಇರಿಗೇಷನ್ ಈ ವಸ್ತುಗಳನ್ನೆಲ್ಲ ತಯಾರಿಸಿ ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದೀವಿ. ಸುಮಾರು ಕರ್ನಾಟಕದಲ್ಲಿ 200ರಿಂದ 250 ಜನ ಡೀಲರ್ಸ್ ಇದ್ದಾರೆ ಎಲ್ಲ ಕಡೆ. ನಮ್ಮದು ಕರ್ನಾಟಕದಲ್ಲಿ ಡ್ರಿಪ್ ಅಂದರೆ ಮನೆ ಮಾತಾಗಿದೆ. ಸುಮಾರು ನಮ್ಮ ಪ್ರಾಡಕ್ಟು 30 ವರ್ಷದಿಂದ ಹಾಕಿದ್ದೆಲ್ಲ ಈಗಲೂ ನಡೀತಾ ಇದೆ. ಫಾರ್ಮರ್ಸ್ ಈಗ ಈ ಕೃಷಿ ಮೇಳಕ್ಕೆ ಬಂದು ಹೇಳ್ತಾ ಇದ್ರು 20 ವರ್ಷದಿಂದ ನಿಮ್ಮ ಡ್ರಿಪ್ ಇರಿಗೇಷನ್ ತೊಗೊಂಡೋಗಿದ್ದು ಇನ್ನೂ ಚೆನ್ನಾಗಿದೆ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಈ ಕೃಷಿ ಮೇಳ ಪ್ರತಿ ವರ್ಷವೂ ನಡೀತಾ ಇದೆ. ಸೊ ಇಲ್ಲೇನಾಗುತ್ತೆ, ಈ ನಾವು ಸ್ಟಾಲಲ್ಲಿ ದೊಡ್ಡ ಒಂದು ಅರ್ಧ ಎಕರೆ ಪ್ರಮಾಣದಲ್ಲಿ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ. ನಮ್ಮ ಎಲ್ಲ ಪ್ರಾಡಕ್ಟ್ಸ್ನು ಲೈವ್ ಇಟ್ಟಿದ್ದೀವಿ. ಬಹುಶಃ ನಮ್ಮದು ಒಂದೇ ಕಂಪ್ನಿ ಅನಿಸುತ್ತೆ ಲೈವ್ ಇಟ್ಟಿರೋದಿಲ್ಲಿ. ಸೊ ರೈತ ಬಂದರೆ ಅವನಿಗೆ ಎಲ್ಲನೂ ಒಂದೇ ಸ್ಥಳದಲ್ಲಿ ಇರಿಗೇಷನ್ಗೆ ಸಂಬಂಧಪಟ್ಟಿದ್ದೆಲ್ಲ ಸಿಗೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸ್ಟಾಲ್ಗೆ ವಿಸಿಟ್ ಮಾಡಿ ನಮ್ಮನ್ನು ಉತ್ತೇಜಿಸಿ ನಮ್ಮ ಪದಾರ್ಥಕ್ಕೆ ತಮಗೆ ಒಳ್ಳೆ ಗ್ಯಾರಂಟಿ ಕೊಡ್ತೀವಿ, ಒಳ್ಳೆ ಬೆಲೆನೂ ಕೊಡ್ತೀವಿ ತಮಗೆ. ಮತ್ತು ಸೋಲಾರ್ ಪಂಪ್ ಸೆಟ್ಟು ಈಗ ಹೊಸದಾಗಿ ಚಾಲ್ತಿಲಿದೆ. ಅದು ಗೌರ್ಮೆಂಟಿಂದ ಕ್ರೆಡಲಲ್ಲಿ 80% ಸಬ್ಸಿಡಿ ಇದೆ, ಆರ್ಟಿಕಲ್ಚರ್ಲಿ 50% ಇದೆ. ಸೊ ಅದರಲ್ಲೂ ನಮ್ಮದು ಎಂಪ್ಯಾನಲ್ಮೆಂಟ್ ಆಗಿದೆ. ಈಗಾಗಲೇ ಸುಮಾರು ಒಂದು 500ರಿಂದ 600 ಸೋಲಾರ್ ಪಂಪ್ ಸೆಟ್ನೆಲ್ಲ ಅಳವಡಿಸಿದ್ದೀವಿ. ಸೊ ಈಗ ಸುಮಾರು 2000 ಪಂಪ್ ಸೆಟ್ಗೆ ಆರ್ಡರ್ ಬಂದಿದೆ. ಸೊ ತಾವು ಸೋಲಾರ್ ಪಂಪ್ ಸೆಟ್ ಅಳವಡಿಸಿ ಅದರದ್ದು ಉಪಯೋಗ ಪಡೀರಿ. ಈ ವರ್ಷ ನಾವು ಮೈಕ್ರೋ ಇರಿಗೇಷನ್ ಕಿಟ್ನ ಡೆವಲಪ್ ಮಾಡಿದ್ದೀವಿ. ಅಂದರೆ ಅರ್ಧ ಎಕರೆಗೆ ಅಥವಾ 1 ಎಕರೆಗೆ ಒಂದು 100 ಪೈಪು, 1 ಎಕರೆಗೆ ಅರ್ಧ ಎಕರೆಗೆ 50 ಪೈಪು 1 ಇಂಚಿದು, ಜೊತೆಗೆ 100 ಸ್ಪ್ರಿಂಕ್ಲರು. ಸೊ ಫುಲ್ ಕಿಟ್ಟು ಅದು ಕಂಪ್ರೆಷನ್ ಫಿಟ್ಟಿಂಗ್ ಎಲ್ಲ ಕೊಟ್ಟು ಅವನು ಒಂದು ಕ್ರಾಪ್ 3 ತಿಂಗಳು ಆದಮೇಲೆ ಮತ್ತೆ ಪಕ್ಕದ ಪ್ಲಾಟ್ಗೆ ಶಿಫ್ಟ್ ಮಾಡ್ಕೊಳ್ಬೋದು. ಮತ್ತು ಅದನ್ನು 3 ತಿಂಗಳು 4 ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು ಪ್ಲಾಟಿಗೆ ಶಿಫ್ಟ್ ಮಾಡ್ಬೋದು. ಸೊ ಅದು HDP ಪೈಪಿಂದ ತಯಾರಿಸಲ್ಪಟ್ಟಿದೆ. ಕೃಷಿ ಅನ್ನೋದು ಒಬ್ಬರಿಗೆ ಸೀಮಿತವಾಗಿರಬಾರ್ದು, ರೈತರಿಗೆ ಮಾತ್ರ ಅಂತ ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕು. ಪ್ರತಿಯೊಬ್ಬರು ಅವರು ಹಿತ್ತಲಲ್ಲಿ ಮೊದಲು ಹೇಗೆ ಬೆಳೀತಿದ್ರು, ಈಗ ಯಾರು ಆ ಥರ ಮಾಡ್ತಿಲ್ಲ. ಬೆಳೆಯುವಂಥ ಕಾನ್ಸೆಪ್ಟೇ ಬಿಟ್ಬಿಟ್ಟಿದ್ದಾರೆ ಇವತ್ತು. ಪ್ರತಿಯೊಬ್ಬರೂ ಕಲಿಬೇಕು, ನೋಡಬೇಕು, ಪ್ರಕೃತಿನ ನಾವು ಕಾಪಾಡಬೇಕು, ಆರ್ಗ್ಯಾನಿಕ್ಕಾಗೇ ಹೋಗಬೇಕು. ಈ ನೇಚರ್ ಅನ್ನೋದನ್ನು ನಾವು ಆರ್ಗ್ಯಾನಿಕ್ಕಾಗಿ ಕಾಪಾಡ್ತಾ ಬಂದರೆ ನಮ್ಮ ನೇಚರು ನಾವು ಕಾಪಾಡುತ್ತೆ. ಯಾವಾಗಲೂ ನಾವು ಬರೀ ಆರ್ಗ್ಯಾನಿಕ್ಕಿಗೆ ಹೋಗಬೇಕು. ತುಂಬ ಪೆಸ್ಟಿಸೈಡ್ಸಿಂದ ತುಂಬ ಕಾಯಿಲೆಗಳು ಬರ್ತಿದೆ ಅಲ್ವಾ. ಈ ಥರ ಬಂದಾಗ ತುಂಬ ಹೆಲ್ಪ್ ಆಗ್ತಿದೆ. ಯೂತು ಕಲಿಬೇಕು, ಬರೀ ರೈತರು ಅಂದ್ಕೊಂಡೇ ಇರಬಾರ್ದು. ಪ್ರತಿಯೊಬ್ಬರು ರೈತರಾಗಬೇಕು. ಸಣ್ಣ ಪುಟ್ಟ ತರಕಾರಿಗಳು ಅವ್ರು ಬೆಳ್ಕೋಬೇಕು. ಅವ್ರ ಮನೆಗೆ ಆಗೋವಂಥ ತರಕಾರಿ, ಕರಿಬೇವು, ಪುದೀನ ಆ ಥರದ್ದು ಬರೀ ರೈತರಿಗೆ ಬಿಡಬಾರ್ದು. ಪ್ರತಿಯೊಬ್ಬರು ಕಲಿಬೇಕು. ಇದನ್ನು ಕಲಿಯುವಂಥದ್ದು ತುಂಬ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ, ಆಧುನಿಕವಾಗೂ ಇದೆ.